ಹೇಳೋದಿದೆ, ನೀವೇ ಕಣ್ಣಿಂದ ನೋಡ್ರೆ ಹಾಕ್ರಿ. ನಾನು ಹೇಳೋದೇ ನೋಡಿದಿಲ್ಲ. ಸಾಕಷ್ಟು ಜನ ನಿಮ್ಮ ಬಿಜೆಪಿ ಅವರು ಕೂಡ ಇರಬೇಕಾಗಿತ್ತು, ಆಹ್ವಾನವಾಗಿತ್ತು. ಇದು BJP ಇಲ್ಲ ಇಲ್ಲಿ. ರಾಷ್ಟ್ರಭಕ್ತ ಬಳಗ BJP ಅಂತ ಕರೆಯಿದ್ರೆ ಹಿಂಗೆ ಇರ್ತಿತ್ತೇನು? ಫ್ಲ್ಯಾಗ್ಗಳೆಲ್ಲ ಕರೆದು ಇಡೀ ರಾಜ್ಯ, ಇಡೀ ಹಾವೇರಿ BJP ಕಮಲ ಧ್ವಜ ಹಾರಿಸೋಂಥ ದಿನ ಹತ್ತಿರ ಬರ್ತವೆ. ಇದು ಪಾರ್ಟಿ ಯಾವ ಪಕ್ಷನೂ ಇಲ್ಲ ಇಲ್ಲಿ. ಗೊತ್ತಿಲ್ಲ ನನಗೆ. ಇದು ನನಗೆ ಕರೆದ್ರು ನಾನು ಬಂದಿದ್ದೀನಿ ಅಷ್ಟೇ. ಇಲ್ಲ ಪಕ್ಷದ ಪ್ರಶ್ನೆ ಬರೋಲ್ಲ ಇಲ್ಲಿ. ಹಿಂದೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮೂಲಕ ಹಾವೇರಿ ಸಮಾವೇಶ ಮಾಡಿದ್ರು. ಹೌದು, ಈಶ್ವರಪ್ಪನ ಬಹಳ ದೊಡ್ಡ ಶಕ್ತಿ ಕೊಡ್ತಾ ರಾಜಕೀಯದಲ್ಲಿ. ಹೌದು. ಇವತ್ತು ಈ ಒಂದು ಕಾರ್ಯಕ್ರಮದ ಮೂಲಕ ಮಗನಿಗೆ ಕೂಡ ಮುಂದೆ ರಾಜಕೀಯದಲ್ಲಿ ಶಕ್ತಿ ತುಂಬುವಂಥ ಕೆಲಸ ಆಗ್ಬೋದು, ಗೊತ್ತಿಲ್ಲ ನನಗೆ. ಯಾಕೆಂದರೆ ಹಾವೇರಿ ಜನ ಅವ್ರೇನು ತೀರ್ಮಾನ ಮಾಡ್ತಾರೋ ಅದ್ರ ಮೇಲೆ ಯಾರಿಗೆ ಟಿಕೆಟ್ ಸಿಗತ್ತೆ ಅನ್ನೋದು ಮೊದಲನೇದು. ಅದನ್ನು ಕೇಳಿಲ್ಲ ನೀವು. ಹಾಂ, ಅದು ಯಾಕೆಂದರೆ ಪಕ್ಷ ಏನು ತೀರ್ಮಾನ ಮಾಡುತ್ತೆ, ಅವರಿಗೆ MP ಟಿಕೆಟ್ ಸಿಗುತ್ತೆ. ಯಾರು ಸಿಗುತ್ತೋ ಅವ್ರಿಗೆಲ್ಲರೂ ಸೇರಿ ಗೆಲ್ಲಿಸ್ತೀವಿ. ಯಾರ ಕುಡಿದವ್ರು ಮಾತಾಡಿರ್ಬೇಕು ಈ ಮಾತು. ಯಾಕೆ ನಾನು ಹೇಳ್ತಿದ್ದೀನಲ್ಲ, ಬಲ್ಲ ಮೂಲಗಳು ಅಂದ್ರೇನು? ಕುಡ್ದವನ ಮಾತಾಡಿರ್ತಾನಲ್ಲ. ಇಡೀ ರಾಜ್ಯದ್ದಲ್ಲ, ಇಡೀ ದೇಶದ್ದೇ ಇನ್ನೂ ಒಂದು ಟಿಕೆಟ್ ತೀರ್ಮಾನ ಆಗಿಲ್ಲ. ನೀವು ಬಲ್ಲ ಮೂಲಗಳಿಂದ ಯಡಿಯೂರಪ್ಪನ ಹಿಂಗೆ ಹಾಳು ಮಾಡೋದು ನೀವೆಲ್ಲ ಸೇರಿ. ಯಾವ್ದು ಬಲ್ಲ ಮೂಲ ಹೇಳಿ ನೋಡೋಣ ಬರಲಿಲ್ಲ ನನ್ನ ಇದ್ರಿ. ಸುಮ್ಮನೆ ಏನೋ ಹುಟ್ಟಿಸಿ ಅನ್ಯಾಯ ಮಾಡಬಾರ್ದು. ಯಾವಾಗಲೂ ಯಡಿಯೂರಪ್ಪನವರೇ ಆ ಹುಲಿನೇ ಅದು. ಅದ್ರ ಬಗ್ಗೆ ಹುಚ್ಚು ಚೆನ್ನಾಗಿ ಹೇಳಿದ್ರು. ಹಂಗೆ ಯಾರೋ ಹೇಳಿದ್ರು ಅಂತ ಅಂದ್ಕೊಟ್ಟು ನೀವು ಸೀನಿಯರ್ ಪತ್ರಕರ್ತರು ನೀವು ಪ್ರಶ್ನೆ ಕೇಳಿದ್ರೆ ನಾನೇನು ಉತ್ತರ ಕೊಡಲಿ? ದಯವಿಟ್ಟು ಅಂಥ ಪ್ರಶ್ನೆಗಳು ಕೇಳಬೇಡಿ. ನೋಡ್ರಿ, ಸಾಕು.